ಸರ್ ಈಗ ಸಿಎಂ ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಇವರು ಬಂದು ಸಂದರ್ಭದಲ್ಲಿ ಮೈಸೂರಲ್ಲಿ ಹೇಳಿದ್ರು. ಆ 5 ಮಂದಿ ಬೇಸಿಗಳು ಕೊಟ್ಟು ಯಾರು ಚುನಾವಣೆಯಿಂದ ಕೆಲವು ಪ್ರಯತ್ನ ಪಟ್ಟರೆ ಆಗಿಲ್ಲ ಅಂತ ಹೇಳ್ತಾರೆ. ನಾನು ಕೊಡೆ ನೀನು ಬಿಡೆ ಹಗ್ಗ ಜಗ್ಗಾಟ ನಡೆದಿದೆ. ಇದಕ್ಕೆಲ್ಲ ಕಾರಣ ಹೈಕಮಾಂಡ್ ತೀರ್ಮಾನ 2.5 ವರ್ಷ ಅಂತ ಮಾಡಿದ್ರ ಇಲ್ವಾ ಸ್ಪಷ್ಟನೆ ಮಾಡ್ಬೇಕಲ್ಲ. ಹೈಕಮಾಂಡ್ ಮಾಡಿಲ್ಲ. ಈ ಕಡೆ ಇವನ್ ಚೂ ಬಿಡ್ತಾರೆ, ಈ ಕಡೆ ಅವ್ರನ್ನು ಚೂ ಬಿಡ್ತಾರೆ. ಎರಡೂ ಕಡೆಯಿಂದ ಬಂಡವಾಳ ಮಾಡ್ಕೊಂತವ್ರೆ. ಅರ್ಥವಾಯ್ತಾ ನಿಮ್ಗೆ? ಚುನಾವಣೆಗಳು ನಡೆಸ್ಬೇಕಲ್ಲ, ಅವನ್ ಜಾಸ್ತಿ ಕೊಟ್ರೆ ಅವನಾಗ್ಬಿಡ್ತಾನ ಅಂತೇಳಿ ಇವರು ಒಂದಷ್ಟು ಒಟ್ಟಿಗೆ ಕಪ್ಪು ಕಾಣಿಕೆಗಾಗಿ ಇವರಿಬ್ಬರನ್ನ ಎತ್ಕಟ್ಟಿ ಇವ್ರ ಜಗಳದಲ್ಲಿ ಇಡೀ ರಾಜ್ಯ ಹಾಳಾಗ್ತಾ ಇದೆ. ಬದಲಾವಣೆ ಆಗ್ತದಾ ಇಲ್ಲ ಅದು ನಮ್ ಕೆಲಸ ಅಲ್ಲ. ನಮಗೆ ಯಾರು ಬಂದ್ರು ಪರಿಸ್ಥಿತಿ ಹೇಗಿದೆ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರದ್ದು ಓದಿಯಾ ಪಿಚಾಚಿ ಅಂದ್ರೆ ಇನ್ನೊಬ್ಬನ್ ಬಂದ್ರೆ ಅದು ಬಂದ್ಯಾ ಗವಾಚಿಯಲ್ಲಿ ಅಂತ ಅಷ್ಟೇ ಪರಿಸ್ಥಿತಿ. ಇವ್ರೇನು ರಾಜ್ಯವನ್ನು ಉದ್ಧಾರ ಮಾಡ್ತಾರೆ. ನಾನು ಕೊಡೆ ನೀನು ಬಿಡೆ ಹಗ್ಗ ಜಗ್ಗಾಟ ನಡೆದಿದೆ. ಇದಕ್ಕೆಲ್ಲ ಕಾರಣ ಹೈಕಮಾಂಡ್ ತೀರ್ಮಾನ 2.5 ವರ್ಷ ಅಂತ ಮಾಡಿದ್ರ ಇಲ್ವಾ ಸ್ಪಷ್ಟನೆ ಮಾಡ್ಬೇಕಲ್ಲ. ಹೈಕಮಾಂಡ್ ಮಾಡಿಲ್ಲ. ಈ ಕಡೆ ಇವನ್ ಚೂ ಬಿಡ್ತಾರೆ, ಈ ಕಡೆ ಅವ್ರನ್ನು ಚೂ ಬಿಡ್ತಾರೆ. ಎರಡೂ ಕಡೆಯಿಂದ ಬಂಡವಾಳ ಮಾಡ್ಕೊಂತವ್ರೆ. ಅರ್ಥವಾಯ್ತಾ ನಿಮ್ಗೆ? ಚುನಾವಣೆಗಳು ನಡೆಸ್ಬೇಕಲ್ಲ, ಅವನ್ ಜಾಸ್ತಿ ಕೊಟ್ರೆ ಅವನಾಗ್ಬಿಡ್ತಾನ ಅಂತೇಳಿ ಇವರು ಒಂದಷ್ಟು ಒಟ್ಟಿಗೆ ಕಪ್ಪು ಕಾಣಿಕೆಗಾಗಿ ಇವರಿಬ್ಬರನ್ನ ಎತ್ಕಟ್ಟಿ ಇವ್ರ ಜಗಳದಲ್ಲಿ ಇಡೀ ರಾಜ್ಯ ಹಾಳಾಗ್ತಾ ಇದೆ. ಬದಲಾವಣೆ ಆಗ್ತದಾ ಇಲ್ಲ ಅದು ನಮ್ ಕೆಲಸ ಅಲ್ಲ. ನಮಗೆ ಯಾರು ಬಂದ್ರು ಪರಿಸ್ಥಿತಿ ಹೇಗಿದೆ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರದ್ದು ಓದಿಯಾ ಪಿಚಾಚಿ ಅಂದ್ರೆ ಇನ್ನೊಬ್ಬನ್ ಬಂದ್ರೆ ಅದು ಬಂದ್ಯಾ ಗವಾಚಿಯಲ್ಲಿ ಅಂತ ಅಷ್ಟೇ ಪರಿಸ್ಥಿತಿ. ಇವ್ರೇನು ರಾಜ್ಯವನ್ನು ಉದ್ಧಾರ ಮಾಡ್ತಾರೆ. ನಾನು ಕೊಡೆ ನೀನು ಬಿಡೆ ಹಗ್ಗ ಜಗ್ಗಾಟ ನಡೆದಿದೆ. ಇದಕ್ಕೆಲ್ಲ ಕಾರಣ ಹೈಕಮಾಂಡ್ ತೀರ್ಮಾನ 2.5 ವರ್ಷ ಅಂತ ಮಾಡಿದ್ರ ಇಲ್ವಾ ಸ್ಪಷ್ಟನೆ ಮಾಡ್ಬೇಕಲ್ಲ. ಹೈಕಮಾಂಡ್ ಮಾಡಿಲ್ಲ. ಈ ಕಡೆ ಇವನ್ ಚೂ ಬಿಡ್ತಾರೆ, ಈ ಕಡೆ ಅವ್ರನ್ನು ಚೂ ಬಿಡ್ತಾರೆ. ಎರಡೂ ಕಡೆಯಿಂದ ಬಂಡವಾಳ ಮಾಡ್ಕೊಂತವ್ರೆ. ಅರ್ಥವಾಯ್ತಾ ನಿಮ್ಗೆ? ಚುನಾವಣೆಗಳು ನಡೆಸ್ಬೇಕಲ್ಲ, ಅವನ್ ಜಾಸ್ತಿ ಕೊಟ್ರೆ ಅವನಾಗ್ಬಿಡ್ತಾನ ಅಂತೇಳಿ ಇವರು ಒಂದಷ್ಟು ಒಟ್ಟಿಗೆ ಕಪ್ಪು ಕಾಣಿಕೆಗಾಗಿ ಇವರಿಬ್ಬರನ್ನ ಎತ್ಕಟ್ಟಿ ಇವ್ರ ಜಗಳದಲ್ಲಿ ಇಡೀ ರಾಜ್ಯ ಹಾಳಾಗ್ತಾ ಇದೆ. ಬದಲಾವಣೆ ಆಗ್ತದಾ ಇಲ್ಲ ಅದು ನಮ್ ಕೆಲಸ ಅಲ್ಲ. ನಮಗೆ ಯಾರು ಬಂದ್ರು ಪರಿಸ್ಥಿತಿ ಹೇಗಿದೆ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರದ್ದು ಓದಿಯಾ ಪಿಚಾಚಿ ಅಂದ್ರೆ ಇನ್ನೊಬ್ಬನ್ ಬಂದ್ರೆ ಅದು ಬಂದ್ಯಾ ಗವಾಚಿಯಲ್ಲಿ ಅಂತ ಅಷ್ಟೇ ಪರಿಸ್ಥಿತಿ. ಇವ್ರೇನು ರಾಜ್ಯವನ್ನು ಉದ್ಧಾರ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.